ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೇಯಸ್ ಮಂಜು. ಬನ್ನಿ ಎಲ್ಲರೂ ನನ್ನ ಸಿನಿಮಾ ವಿಷ್ಣುಪ್ರಿಯ ಬಗ್ಗೆ ಮಾತಾಡೋಣ. ಸ್ಟಾರ್ಸ್ ಎಕ್ಸ್ಪ್ರೆಸ್ ಸ್ಟಾರ್ ನೇತ್ರ ಜೊತೆ ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ನಾನ್ ನೇತ್ರ. ಲವ್ ಸ್ಟೋರೀಸ್ ಅಂತ ಅಂದಾಗ ಇವತ್ತಿನ ಟೈಮ್ಸ್ ನಲ್ಲಿ ಸಿಕ್ಕಾಪಡೆ ವೇರಿಯಸ್ ಅವೆನ್ಯೂಸ್ ಇದೆ ಜನಕ್ಕೆ ಪ್ರೀತಿಲ್ ಬೀಳಕ್ಕಲ್ಲ, ಅಟ್ ಲೀಸ್ಟ್ ನಮ್ ಜೊತೆ ಓಡಾಡೋದಕ್ಕೆ ಒಂದು ಪಾರ್ಟ್ನರ್ ಹುಡ್ಕೋದಿಕ್ಕೆ. ಬೆಂಗಳೂರು ಅಂತ ಸಿಟಿಯಲ್ಲಿ ಜಸ್ಟ್ ಒಂದು ರೈಟ್ ಸ್ವೈಪ್ ಲೆಫ್ಟ್ ಸ್ವೈಪ್ ಅಲ್ಲೇ ಲವ್ ಆಗಿ ಅಲ್ಲೇ ಬ್ರೇಕಪ್, ಇನ್ಫ್ಯಾಕ್ಟ್ ಓವರ್ ಮೆಸೇಜ್ ಆರ್ ವಾಟ್ಸ್ಆಪ್ ಅಲ್ಲಿ ಜನ ಬ್ರೇಕಪ್ ಮಾಡ್ತಿರುವಂತಹ ಕಾಲ. ರಾತ್ ಗೈ ಬಾತ್ ಗೈ ಅನ್ನೋ ಹಾಗೆ ಅಲ್ಲೇ ಮರೆತು ಮುಂದೆ ಹೋಗಿ ಒಂದೊಂದ್ಸಲ ಪಾಲಿಯಾಮರಸ್ ರಿಲೇಶನ್ಶಿಪ್ಸ್ ಅಂತ ಹೇಳಿ ಮಲ್ಟಿಪಲ್ ಪಾರ್ಟ್ನರ್ಸ್ ನ ಇಟ್ಕೊಳ್ಳೋದು ಕೂಡ ತುಂಬಾ ಕೂಲ್ ಆಗಿರುವಂತಹ ಪ್ರಪಂಚದಲ್ಲಿರುವಾಗ ಒಂದು ವೆರಿ ನೈಸ್ ಟ್ರೂ ಅಂಡ್ ಪ್ಯೂರ್ ಲವ್ ಸ್ಟೋರಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ವೆರಿ ಸೂನ್ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಹೆಸರು ವಿಷ್ಣುಪ್ರಿಯ. ಟೈಟಲ್ ಅಲ್ಲೇ ಈ ವಿಷ್ಣು ಯಾರು, ಪ್ರಿಯಾ ಯಾರು, ತುಂಬಾ ಇಂಟ್ರೆಸ್ಟಿಂಗ್ ಕಥೆ. ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ವಿಷ್ಣುನ ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ ಇವತ್ತು ನಮ್ಮ ಸ್ಟುಡಿಯೋನಲ್ಲಿ. ವೆಲ್ಕಮ್ ಶ್ರೇಯಸ್. ನಮಸ್ತೆ ಮೇಡಮ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದಾರೆ. ಇವಾಗ ನಿಮ್ಮ ಟ್ರೇಲರ್ ನೋಡಿದ್ಮೇಲೆ ನಮ್ಗನಿಸ್ತಾ ಇದೆ, ಓ ಮೈ ಗಾಡ್, ಈ ತರದೊಂದು ಲವ್ ಸ್ಟೋರಿ ಎಲ್ಲಿ ಹೊಟ್ಟೋಗಿತ್ತು 90s ನಲ್ಲಿ, ಅಲ್ಲೇ ಮರ್ತು ಬಂದ್ಬಿಟ್ಟು ತುಂಬಾ ಮುಂದೆ ಬಂದ್ಬಿಟ್ಟಿದೀವ. ತುಂಬಾ ಕನ್ಫ್ಯೂಸ್ಡ್ ಪ್ರಪಂಚದಲ್ಲಿದ್ದೀವಿ ಸದ್ಯಕ್ಕೆ ನಾವು. ತುಂಬಾ ಕನ್ಫ್ಯೂಸ್ ಪ್ರಪಂಚದಲ್ಲಿದ್ದೀವಿ. ರಿಲೇಶನ್ಶಿಪ್ಸ್ ಅಂದಾಗ ಅನ್ಫಾರ್ಚುನೇಟ್ಲಿ ಸೋಷಿಯಲ್ ಮೀಡಿಯಾ ಪ್ರಪಂಚದಲ್ಲಿ ಇವತ್ತು ಸ್ಪಾಯಿಲ್ಡ್ ಫಾರ್ ಚಾಯ್ಸ್. ಹಾಗೆ ಪಾರ್ಟ್ನರ್ ಇರೋರು ಕನ್ಫ್ಯೂಸ್ ಆಗಿರ್ತಾರೆ, ಇದು ಬೇಕಾ ಅದು ಬೇಕಾ ಅಂತ. ಇನ್ ಕೆಲವರು ಇವರಿಗೆಲ್ಲರೂ ಸಿಗ್ತಿದ್ದಾರೆ, ನಂಗೆ ಯಾಕೆ ಸಿಗ್ತಾ ಇಲ್ಲ, ಆ ತರ ಸ್ವಲ್ಪ ಫೋಮೋನು ನಡೀತಾ ಇರುತ್ತೆ. ಇದೆಲ್ಲದ್ರ ನಡುವೆ ಒಂದು ನೈಸ್ ಟ್ರೂ ಲವ್ ಸ್ಟೋರಿ ತುಂಬಾ ಇಂಟೆನ್ಸ್ ಆಗಿ ಕಾಣಿಸ್ತಾ ಇದೆ. ಹೇಳಿ. ನೀವು ಹೇಳ್ದಂಗೆ ಇವತ್ತಿನ ದಿವಸಕ್ಕೆ ರಿಲೇಶನ್ಶಿಪ್ಸ್ ತುಂಬಾ ಈಸಿ ಆಗಿದೆ. ಯಾರು ಕಾಂಟ್ಯಾಕ್ಟ್ ಮಾಡಕ್ಕೆಲ್ಲ, ರೀಚ್ ಔಟ್ ಮಾಡಕ್ಕೆ ವೆರಿ ವೆರಿ ಈಸಿ. ಬಟ್ ಅದು ಎಷ್ಟು ದಿವಸ ಉಳಿತಾ ಇದೆ ಅನ್ನೋದು ವೆರಿ ವೆರಿ ಹುಡುಕರೆ ತುಂಬಾ ಕಷ್ಟ. ಎಷ್ಟು ದಿವಸ ಉಳಿತಾ ಇದೆ ಅಂದ್ರೆ ಉಳ್ಕೊಳ್ಳುತ್ತೆ ಅನ್ನೋದೇ ಗೊತ್ತಿಲ್ಲ. ಇಟ್ ಇಸ್ ಆಲ್ ಇಟ್ಸ್ ಎ ಫಾಸ್ಟ್ ರೇಸ್. ಯು ಗೆಟ್ ಎವ್ರಿಥಿಂಗ್ ಫಾರ್ ಸೂನ್ ಬಟ್ ಲೂಸ್ ಎವ್ರಿಥಿಂಗ್ ಆಲ್ಸೋ ವೆರಿ ಸೂನರ್. 90s ಲವ್ ಸ್ಟೋರಿ. ಇದೊಂದು ರಿಯಲ್ ಇನ್ಸಿಡೆಂಟ್, ನಡೆದಿರೋ ಇನ್ಸಿಡೆಂಟ್ ನ ಅದನ್ನ ಪ್ರೊಡಕ್ಷನ್ ಟೀಮ್ ಅವರು ಸಿನಿಮ್ಯಾಟಿಕ್ ವರ್ಷನ್ ಆಗಿ ಡೆವಲಪ್ ಮಾಡಿದಂತ ಸಿನಿಮಾ ವಿಷ್ಣುಪ್ರಿಯ. ಇಡೀ ಸಿನಿಮಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ರೆಗ್ಯುಲರ್ ಲವ್ ಸ್ಟೋರಿ ಅಲ್ಲ, ಒಂದು ಇಂಟೆನ್ಸ್, ಸೂಪರ್ ಇಂಟೆನ್ಸ್, ಒಂದು 90s ಬ್ಯಾಕ್ ಡ್ರಾಪ್ ಅಲ್ಲಿರೋ ಲವ್ ಸ್ಟೋರಿ. ಜೊತೆಗೆ ಲವ್ ಹೇಗ್ ಮಾಡ್ಬೇಕು ಅಂತಾನೆ ಜನಕ್ಕೆ ಮರ್ತೋಗಿದೆ. ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಟುಡೇ. ಯಾಕಂದ್ರೆ ಇಲ್ಲ ಅಂದ್ರೆ ಅನ್ಕೊಂಡಿದ್ದಾರೆ ಚೆನ್ನಾಗಿ ಗೊತ್ತು ನನಗೆ. ಇವಾಗ ಇವತ್ತಿನ ಪ್ರಪಂಚದಲ್ಲಿ ಕೂಗಿ ಕಿರ್ಚಿ ನಾನೊಂದು ರೀಲ್ ಮಾಡ್ಬಿಟ್ರೆ, ಒಂದು ಪೋಸ್ಟ್ ಹಾಕ್ಬಿಟ್ರೆ, ನಾನು ಪ್ರೊಫೆಸಿಂಗ್ ಮೈ ಲವ್ ಅನ್ನೋಂಥ ಬಿಲೀಫ್ ಸಿಸ್ಟಮ್ ಇದೆ ಇವತ್ತಿಗೆ. ಬಟ್ ಅಷ್ಟೇ ಇನ್ನೋಸೆಂಟ್ ಆಗಿ ಒಂದು ಲವ್ ಏನಿರ್ತಿತ್ತು, ಜಸ್ಟ್ ಮಿಸ್ಡ್ ಕಾಲ್ ಕೊಟ್ಟು 90s ನಲ್ಲಿ ಓಕೆ ಐ ಲವ್ ಯು ಅಂತ ಹಾಗೋ ಹೇಳ್ತಿದ್ರು ಜನ ಅವತ್ತಿನ ಕಾಲಕ್ಕೆ. ಜಸ್ಟ್ ಒಂದು ಮಿಸ್ಡ್ ಕಾಲ್ ಕೊಟ್ರೆ, ನನ್ನ ಹುಡುಗ ನನ್ನ ಜ್ಞಾಪಿಸ್ಕೊಂತಿದ್ದಾನೆ ಅನ್ನುವಂಥ ಕನ್ಫರ್ಮೇಶನ್ ಹುಡುಗಿಗೆ, ಒಂದು ಸಂತೋಷ ಹುಡುಗಿಗೆ ಅಟ್ಲೀಸ್ಟ್ ನಾನೇನೋ ಹೇಳ್ಬಿಟ್ಟೆ ಗುರು, ಅವಳು ಕೇಳಿಸ್ಕೊಂಡ್ಲೋ ಬಿಟ್ಲೋ ಆ ತರ. ಫ್ರಮ್ ದೇರ್ ಟುಡೇ ಒಂದು ಮಿಸ್ ಕಾಲ್ ಅಲ್ಲಿ ಬ್ರೇಕಪ್ ಆಗ್ತಾ ಇದೆ. ಫೋನ್ ಎತ್ತಿಲ್ಲ ಅಂದ್ರೂ ಬ್ರೇಕಪ್, ಫೋನ್ ಕೊಡ್ಸಿಲ್ಲ ಅಂದ್ರೂ ಬ್ರೇಕಪ್. ಈಗ ಮೊನ್ನೆ ಅದೊಂದು ರಿಯಲ್ ಸ್ಟೋರಿ ಇದು. ಐ ಥಿಂಕ್ ಯಾವ್ದೋ ಫಾರಿನ್ ಕಂಟ್ರಿ, US ಇರ್ಬೇಕು ಇಫ್ ಐ ಆಮ್ ನಾಟ್ ರಾಂಗ್. ಅಲ್ಲಿ ಒಂದು ಹುಡುಗಿ ಹೂ ಇಸ್ ವೆರಿ ಕ್ಲಿಂಗಿ. ಸೊ ಕಥೆ ಏನು ಅಂದ್ರೆ, ತನ್ನ ಬಾಯ್ ಫ್ರೆಂಡ್ ಅವ್ನು ಎಲ್ಲೆಲ್ಲಿ ಹೋದ್ರು ಕೂಡ ಈ ಹುಡುಗಿ ವಿಡಿಯೋನಲ್ಲೇ ಇರ್ತಾಳೆ. ಅಂಡ್ ಶಿ ಹ್ಯಾಸ್ ಟು ಸಿ ಇವ್ನು ಎಲ್ಲೆಲ್ಲಿ ಹೋದಾಗ ಏನೇನ್ ಮಾಡ್ದ. ಥ್ರೂ ಔಟ್ ಶಿ ಇಸ್ ದೇರ್. ಅವ್ನು ಡಾಕ್ಟರ್ ಅಪಾಯಿಂಟ್ಮೆಂಟ್ ಹೋದ್ರೆ ಹುಡುಗಿ ಇದ್ದಾಳೆ, ಅವನು ಫೋನ್ ಹಿಡಿಬೇಕು, ನನ್ನ ಗರ್ಲ್ ಫ್ರೆಂಡ್ ಕಾಲಲ್ಲಿ ಇದ್ದಾಳೆ, ಕೆನ್ ಐ ಕೀಪ್ ದಿಸ್ ಡಿವೈಸ್ ಹಿಯರ್ ಅಂತ. ನಾವು ಫೋನ್, ಕ್ಯಾಮ್ರಾ, ವಾಟ್ ಎವರ್ ಹಿ ಹ್ಯಾಸ್, ಅದನ್ನ ಜೊತೆಲಿ ಇಟ್ಕೊಂಡೆ ತಿರ್ಗಾಡ್ತಾನ ಅವನು. ಅಂಡ್ ದಿಸ್ ಇಸ್ ಅ ಸ್ಟೋರಿ, ರಿಯಲ್ ಸ್ಟೋರಿ. ಇದು ಒಳ್ಳೆ ಲವ್ ಇಲ್ಲ ಮೆಂಟಲ್ ಲವ್ ಗೊತ್ತಾಗ್ತಾ ಇಲ್ಲ. ಇದು ಪ್ರೀತಿ ಟಾಕ್ಸಿಕ್ ಪ್ರೀತಿ. ಇದು ಇವತ್ತಿನ ದಿವಸಕ್ಕೆ ಟಾಕ್ಸಿಕ್ ಪ್ರೀತಿನೇ ಒಂಥರ ಹೆಚ್ಚಾಗಿ ಕಾಣಿಸ್ತಾರ ಪ್ರೀತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಜವಾದ ಪ್ರೀತಿ ಕಡಿಮೆ ಆಗ್ಬಿಟ್ಟಿದೆ. ಅಂದ್ರೆ ಅವತ್ತಿನ ಕಾಲಕ್ಕೆ ಒಂದು ಲವ್ ಲೆಟರ್ ಬರೆದ್ರು ಆ ಲೆಟರ್ ರೀಚ್ ಆಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಡಬಲ್ ಟಿಕ್ ಇಲ್ಲ ಅವತ್ತಿನ ವಾಟ್ಸ್ಆಪ್ ಅಲ್ಲಿ ಬಂದಂಗೆ. ಆದ್ರೂ ಒಂದು ನಂಬಿಕೆ, ಏನೋ ನೋಡ್ತಾಳೆ, ತಿರ್ಗಾ ರೆಸ್ಪಾಂಡ್ ಮಾಡ್ತಾಳೆ ಅಂತ. ಇವತ್ತಿಗೆ ಡಬಲ್ ಟಿಕ್ ಬಂದ್ರು ನೀವು ಎಷ್ಟೇ ಟೆಕ್ ಅಡ್ವಾನ್ಸ್ಡ್ ಇದ್ರು ನಿಮ್ ಎಮೋಷನ್ಸ್ ನ ಒಬ್ರಿಗೊಬ್ರು ಕನ್ವೆ ಮಾಡೋದ್ರಲ್ಲಿ ಜನ ಫೇಲ್ ಆಗ್ತಾರೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ ಆಗ್ತಲ್ಲ. ನೀವು ಎಲ್ಲಿಂದ ಎಲ್ಲಾರು ಒಬ್ರನ್ನೊಬ್ರು ನೋಡ್ಬೋದು, ಮಾತಾಡ್ಬೋದು. ಎಷ್ಟು ಈಸಿಯಾಗಿ ಮಾತಾಡಿದ್ರು ಆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೇ ಕಡಿಮೆ ಆಗೋಗಿದೆ. ಹಳೆ ಕಾಲದಲ್ಲಿ ಒಬ್ರಿಂದ ಒಬ್ರು ಇನ್ನೊಬ್ರು ಊರಿಗೆ ಹೋದ್ರೆ 6 ತಿಂಗಳಾದ್ಮೇಲೆ ಬರ್ತೀರಾ, ಹೌದಾ, ಹುಷಾರಾಗಿರಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. 6 ತಿಂಗಳಾದ್ಮೇಲೆ ಪತ್ರ ಬಂದ್ರೆ ಸಂತೋಷ, ಅಯ್ಯೋ ಪತ್ರ ಬಂದಿದೆ ಅಂತ ಓಡು ಅಂತ. ಈ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಇವಾಗ ಎಲ್ಲ ಇದ್ರು ವಿ ಆರ್ ಲ್ಯಾಕಿಂಗ್ ದಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಬ್ಸಲ್ಯೂಟ್ಲಿ. ನಾನು ಅದೇ ಅನ್ಕೊಂಡೆ, ಇವಾಗ ಮಾತು ಆಡ್ತಾ ಇರೋದು ನೋಡಿದ್ರೆ ನಾವೆಲ್ಲೋ 80 ವರ್ಷದವ್ರ ತರ ಮಾತಾಡ್ತಾ ಇದೀವಿ. 80 ವರ್ಷ ಅಲ್ಲ, ಅಂದ್ರೆ ಅಟ್ಲೀಸ್ಟ್ ಒಂದು ವಿ ಬ್ರಷ್ಡ್ ಅಸೈಡ್ ಆ ಒಂದು ಜನರೇಷನ್ ನಾವು ನಮ್ ಅಟ್ಲೀಸ್ಟ್ ಒಂದು ಯಾವ್ದೋ ಒಂದು ವಯಸ್ಸಲ್ಲಿ ನೋಡ್ಕೊಂಡ್ ಬಂದಿದ್ದೀವಿ ನಾವು. ಕರೆಕ್ಟ್.
ಆರ್ ನಮ್ ತಂದೆ ತಾಯಿ ನಮ್ ಕಾಲದಲ್ಲಿ ಈ ತರ ಇತ್ತು, ಬರೀ ನಡ್ಕೊಂಡು ಹೋಗ್ತಾ ನೋಡಿ ನೋಡಿ ಲವ್ ಮಾಡಿರೋದು, ಮಾತೇ ಇಲ್ಲದೆ ಲವ್ ಆಗಿರುವಂತಹ ಎಷ್ಟೊಂದು ಸ್ಟೋರೀಸ್ ನ ಕೇಳಿದೀವಿ ನಮ್ ಮನೇಲಿರುವಂತಹ ದೊಡ್ಡವ್ರ ಮಾತುಗಳಲ್ಲಿ. ಅವತ್ತಿಂದ ಇವತ್ತಿಗೆ ಈ ತರದ ಪ್ರಪಂಚದಲ್ಲಿ ಈ 90s ನ ಒಂದು ಕಥೆ ಅಂತ ಹೇಳ್ತಾ ಇದ್ರಿ. ರಿಯಲ್ ಸ್ಟೋರಿ, ರಿಯಲ್ ಲವ್ ಸ್ಟೋರಿ, ಆಕ್ಚುಲಿ ನಡೆದಿರುವಂತಹ ಘಟನೆ ಇದು. ಎಲ್ಲಿಂದ ಸಿಕ್ತಿ ಸ್ಟೋರಿ? ಯಾರು ಇಬ್ರು? ಯಾರಿಬ್ರು ಅದು ನನಗೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಯಾರಿಬ್ರು ಅಂತ. ಸೊ ಧಾರವಾಡ ಯಾರೋ ಒಂದು ಹುಡುಗಿ ಪ್ರೊಡಕ್ಷನ್ ಅವ್ರಿಗೆ ಲೆಟರ್ ಬರ್ತಿದ್ರು, ಅವ್ರ ಕತೆ ಹುಡುಕ್ತಾ ಇರ್ಬೇಕಂದ್ರೆ ಓಪನ್ ಲೆಟರ್ ಕೊಟ್ಟಿರಂತೆ. ಯಾರ ಕತೆ ಇಷ್ಟ ಇದೆಯೋ ಇಲ್ಲ ಯಾರ ಕತೆ ಬರೀ ಇಂಟ್ರೆಸ್ಟ್ ಇದೆಯೋ ಕತೆ ಬರ್ದು ಕಳ್ಸಿ ಅಂತ. ಯಾರು ಕೊಟ್ಟಿದ್ದು ಇದು? ಧಾರವಾಡ ಯಾರೋ ಸಿಂಧುಶ್ರೀ ಅಂತ ಯಾರೋ ಹುಡುಗಿ ಧಾರವಾಡದಿಂದ ಕಳ್ಸರ ಒಬ್ಳು ಹುಡುಗಿ. ಅಂದ್ರೆ ನೀವು ಕೊಟ್ಟಿದ್ರಾ ಸ್ಟೋರಿ? ಪ್ರೊಡಕ್ಷನ್ ಕಡೆಯಿಂದ ಕೊಟ್ಟಿದ್ರು. ಒಂದು 3 years ಬ್ಯಾಕ್, 3.5 years ಬ್ಯಾಕ್ ಒಂದು ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಕೊಟ್ಟಿದ್ರು. ಈ ತರ ಆಫೀಸಿಗೆ ಯಾರ ಲೆಟರ್ ಬರ್ದು ಕಳ್ಸಿ, ನಿಮ್ಗೆ ಇಷ್ಟ ಆಗಿದ್ದ ಕತೆಗಳು, ಸಿನಿಮಾ ಕತೆ ಹುಡುಕ್ತಾರೆ ಒಳ್ಳೆ ಕತೆ ಅಂತ. ಸೊ ಯಾರೋ 90s ಅಲ್ಲಿ ನಡೆದಿರೋ ಒಂದು ಇನ್ಸಿಡೆಂಟ್ ನ ಕಥೆಯಾಗಿ ಕಳ್ಸಿದ್ರು. ಸೊ ಅದನ್ನ ಇವ್ರು ಸಿನಿಮ್ಯಾಟಿಕ್ ವರ್ಷನ್ ಆಗಿ ರೆಡಿ ಮಾಡ್ಕೊಂಡು ಮಾಡಿದ್ದಾರೆ. ಅಂದ್ರೆ ಕಥೆಯಲ್ಲಿ ಏನು ಹೊಸದು ಅಂತ ಅನ್ಸಿದೆ ಅಂತ ಹೇಳಿದ್ರೆ, ಒಂದು 90s ಅಲ್ಲಿ ಒಬ್ರನ್ನೊಬ್ರು ಒಂದೇ ಊರಲ್ಲಿ ಒಂದೇ ಕಡೆ ಕಾಣಿಸ್ಕೊತಾ ಇರ್ತೀರಾ. ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸಡನ್ ಆಗಿ ಒಬ್ರನ್ನೊಬ್ರು ಕಾಣಿಸ್ಕೊಂಡೆಲ್ಲ ಮಿಸ್ ಆಗ್ಬಿಟ್ರೆ ಎಲ್ಲಿ ಹೋಗಿದಾರೆ ಅಂತ ಹೆಂಗ್ ಹುಡುಕ್ತೀರಾ? ನಿಮ್ಗೆ ಇನ್ಸ್ಟಾಗ್ರಾಮ್ ಇಲ್ಲ, ಸ್ನ್ಯಾಪ್ಚಾಟ್ ಇಲ್ಲ, ಫೋನ್ ಇಲ್ಲ, ಟ್ರ್ಯಾಕ್ ಮಾಡಕ್ ಏನೂ ಇಲ್ಲ ಅಪ್ಲಿಕೇಶನ್ಸ್. ಎಲ್ಲಿದ್ದಾರೆ ಏನೋ ಒಂದು ಟ್ಯಾಗ್ಸ್ ನೋಡೋಣವೋ ಇಲ್ಲ ಸರ್ಚರ್ ಎಲ್ಲ ನೋಡುವ, ಕಾಣಿಸ್ತಾನೆ ಇಲ್ಲ. ಸೊ ಹೌ ವಿಲ್ ಯು ಫೈಂಡ್ ಹರ್? ಹೌ ವಿಲ್ ಯು ಟ್ರ್ಯಾಕ್ ಯುವರ್ ಪಾರ್ಟ್ನರ್ಸ್ ವೇರ್ ದೇ ಆರ್ ಈ ಊರಲ್ಲಿ ಇದ್ದಾರ, ಬದುಕಿದಾರ, ಏನಾಗಿದ್ದಾರೆ? ಸೊ ತುಂಬಾ ಹೊಸದಾಗಿ ಇತ್ತು ಕತೆ ಕೇಳ್ಬೇಕಂದ್ರೆ. ಇಟ್ ವಾಸ್ ಲುಕಿಂಗ್ ನೈಸ್, ಚೆನ್ನಾಗಿದೆ ಇವಾಗ ಅಂತ. ಇವಾಗ ಏನಂದ್ರೆ ಎಲ್ಲಿದ್ದಾರೆ ಅಂತ ಗೊತ್ತಿರೋ ಬ್ಲಾಕ್ ಆಗತ್ತೀವಿ, ರೀಚ್ ಆಗಕ್ಕಾಗಲ್ಲ. ಅವಾಗ ಬ್ಲಾಕ್ ಆಗಿಲ್ಲ ಅಂದ್ರೆ ಎಲ್ಲಿದ್ದಾರೆ ಅಂತ ಹೋಗೋ ದಾರಿಗಳೆಲ್ಲ ಬ್ಲಾಕ್ ಇರುತ್ತೆ, ಎಲ್ಲಿ ಹೋಗಿದ್ದಾರೆ ಏನಾಗಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಇಟ್ ವಾಸ್ ಎ ವೆರಿ ನ್ಯೂ ಥಿಂಗ್. ಸೊ ವಿಜುವಲ್ಸ್ ಅಷ್ಟೇ ಕಂಪ್ಲೀಟ್ ಒಂದು 90s ಬ್ಯಾಕ್ ಡ್ರಾಪ್ ವಿಜುವಲ್ಸ್ ನ ಶೂಟ್ ಮಾಡಿ ರೀಕ್ರಿಯೇಟ್ ಮಾಡಿರೋಂತ ಒಂದು ಮೂವಿನ ವಿಷ್ಣುಪ್ರಿಯ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೇಯಸ್ ಮಂಜು. ಬನ್ನಿ ಎಲ್ಲರೂ ನನ್ನ ಸಿನಿಮಾ ವಿಷ್ಣುಪ್ರಿಯ ಬಗ್ಗೆ ಮಾತಾಡೋಣ. ಸ್ಟಾರ್ಸ್ ಎಕ್ಸ್ಪ್ರೆಸ್ ಸ್ಟಾರ್ ನೇತ್ರ ಜೊತೆ ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.